ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಕರ್ನಾಟಕ ಪುಲಕೇಶಿ ಸಂಘದ ವತಿಯಿಂದ ಅಂತರ್ಜಾತಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನವಜೀವನಕ್ಕೆ ಕಾಲಿಟ್ಟ 13 ಜೋಡಿಗಳಿಗೆ ಗೂಳೂರು ಮಹಾಸಂಸ್ಥಾನದ ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು ನವದಂಪತಿಗಳಿಗೆ ತಾಳಿ ನೀಡುವ ಮೂಲಕ ಆಶೀರ್ವಾದ ನೀಡಿದರು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಪ್ರವಚನ ನೀಡಿ ಹೊಸ ಜೀವನಕ್ಕೆ ಕಾಲಿಟ್ಟ ನವಜೋಡಿಗಳಿಗೆ ಶುಭ ಹಾರೈಸಿದರು. ಗಣ್ಯರಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಎಷ್ಟು ಫೋಟೋ ಅಂತ ಹೇಳಿ ಆಮೇಲೆ ಹಂಗೆ ಸ್ವಲ್ಪ ಸೈಡ್ ಸ್ಟೇಜ್. ಸರಿ 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 ಶತಮಾನಂ ಭವತಿ ಶತಾಯು ಪುರುಷೇಂದ್ರಿಯ ಆಯುಷ್ಯೇವಿ ಶತಮಾನಂ ಭವತಿ ಶತಾಯು. ಬೇರೊಬ್ಬರಿಗೆ ಆದರ್ಶವಾಗಿ ಈ ಸಮಾಜದಲ್ಲಿ ಮತ್ತೊಬ್ಬರಿಗೆ ಆದರ್ಶವಾಗಿ ಬರಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಶ್ರೀ ಪಾಪಾಗ್ನಿ ಮಠ ಇದೆ. ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಶ್ರೀಯುತ ಚಂದ್ರಶೇಖರ್ ಅವರು ಎಲ್ಲರೂ ಸಹ ವೇದಿಕೆ ಬರಬೇಕು. ಚಂದ್ರಶೇಖರ್ ತಗೊಳ್ಳಿ. ತಲೆ ಮೇಲೆ ಇದೆ ಫಸ್ಟ್ ಹೆಣ್ಣು ಗಂಡಿಗೆ ಬಂದೇ ರಾಜ ಈಗ ಕಂಕಣವನ್ನ ನಿಮ್ಗೆ ಏನ್ ಕೊಟ್ಟಿರ್ತಕ್ಕಂಥ ಕಂಕಣವನ್ನ ತೆಗೆದುಬಿಡಿ, ಕೈ ತೆಗೆದುಬಿಡಿ. ಕೈಯಲ್ಲಿ ಕಂಕಣವನ್ನ ಫಸ್ಟ್ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿತಂ ವಾತೇನ ಸಗರೇನ ಬೃಹತ್ ಸಾಮಕ್ಷತ್ರ ವೃತ್ತೋತ್ತರಸ್ಯಂ ವಿಷ್ಣುಭೌಜತುಪಿತಮಗ್ರವೇರಂ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯತೋಮೇನ ಪಂಚದಶೇನ ಮಧ್ಯಮಿತಂ ವಾತೇನ ಸಗರೇನ ರಕ್ಷಾ. ದೇವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ಕಾಣಿಸ್ಬೇಕು. ಎಲ್ಲರೂ ತೋರಿಸಿ, ಇಲ್ಲಿ ಅತಿಥಿಗಳು ಗಣ್ಯರಿಗೆ ತೋರಿಸಿ. ಮೂರು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳಿ. ಓಂ ಶುಭಗೆ ಜನ ಆರೋಹ ಶೋಭಯಂತೆ ಮುಖಂ ಮಮ ಮುಖಗಂ ಇಮಮ್ಮ ಶೋಭಯಾ ಭೋಜಾಮ ರುದ್ರಪುರುಷೇ ಶ್ರದ್ಧಾಯೇ ಕಾಮಂ ಮಮ ಇಮಂ ತ್ವಾಮಪಿ ನ. ನೀಟಾಗಿ ಮಾಂಗಲ್ಯ ನಿಮ್ ಕಡೆ ತಿರ್ಸ್ಕೊಬೇಕು. ಮಾಂಗಲ್ಯ ಧಾರಣೆ ಮಾಡಬೇಕಾಗುತ್ತೆ. ಈಗ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ವಿಂದತೆ ಪ್ರಾಜಾಪತ್ಯಂ ಶತಾದ್ಯಾಮಗಮ್ಯರನ್ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯೋ ಶುದ್ಧ ಸತ್ಕಂತಸ್ಮಿನ್ಯದುಂತ ಸದುಪಾದಿತೋ ಯೋ ವೇದಾದಸ್ವರ. ಪುಲಕೇಶಿ ಸಂಘ ಕಳವಾರ ಕ್ಷೇತ್ರದಲ್ಲಿ ಏರ್ಪಡಿಸಿರ್ತಕ್ಕಂಥ ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮ ಈ ದಿನಮಾನಗಳಿಗೆ ಅತ್ಯಂತ ಅವಶ್ಯಕವಾದಂಥ ಕಾರ್ಯಕ್ರಮ ಇದು. ಈ ಸರಳ ಮದುವೆನೇ ನಮ್ಮ ಕಾಲಕ್ಕೆ ನಿಜವಾದ ಆದರ್ಶ. ಅದು ಎಲ್ಲ ದೃಷ್ಟಿಯಿಂದಲೂ ಇಂಥ ಸರಳ ಸಾಮೂಹಿಕ ಮದುವೆಗಳು ಹೆಚ್ಚಾಗಬೇಕು. ಪೋಷಕರು ಮದುವೆಯ ನೆಪದಲ್ಲಿ ಸಾಲ ಮಾಡಿಕೊಂಡು
ಕೆಲವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅನಗತ್ಯ ದುಂದು ವೆಚ್ಚ ಅಪವ್ಯಯ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸರಳ ವಿವಾಹಗಳು ಸಮಾಜಕ್ಕೆ ಮಾದರಿ. ಶ್ರೀಮಂತರೂ ಕೂಡ, ಉಳ್ಳವರೂ ಕೂಡ ಇಂಥ ಸರಳ ವಿವಾಹಗಳನ್ನು ಅಲ್ಲಿ ಮದುವೆ ಮಾಡಿಕೊಳ್ಳುವಂತಹ ಒಂದು ಪದ್ಧತಿಯನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಳ್ಳೆಯ ಕಾರ್ಯ ಇದು. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ವಿಸ್ತಾರವಾಗಿ ಬೆಳೀಲಿ ಅಂತ ಹಾರೈಸ್ತೇನೆ. ಇನ್ನು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಪ್ರೀತಿ ಸುಧಾಕರ್ ದಂಪತಿಗಳಿಬ್ಬರು ನವ ಜೋಡಿಗಳಂತೆ ಆಗಮಿಸಿ ಗಮನ ಸೆಳೆದು ಆಶೀರ್ವದಿಸಿದರು. ವಿವಾಹ ಮಹೋತ್ಸವದಲ್ಲಿ ಸತಿಪತಿಗಳು ಭಾಗಿಯಾಗಿ ನೂತನ ದಂಪತಿಗಳಿಗೆ ಶುಭ ಕೋರಿದರು. ಇನ್ನು ಉಚಿತ ಸಾಮೂಹಿಕ ವಿವಾಹದಲ್ಲಿ 13 ಜೋಡಿಗಳ ಪೈಕಿ ಹಲವು ಅಂತರ್ಜಾತಿ ಅಂತರ್ಧರ್ಮದ ಜೋಡಿಗಳಿಗೆ ವಿವಾಹ ಮಾಡಿದ್ದು ವಿಶೇಷವಾಗಿತ್ತು. ಈ ಆಧುನಿಕ ಯುಗದಲ್ಲಿ ಜಾತಿ ಧರ್ಮ ಎನ್ನದೆ ಎಲ್ಲರೂ ಒಂದೇ ಎಂದು ಭಾವಿಸಿದ್ರೆ ಒಳಿತು ಎಂದು ಸಂಸದ ಸುಧಾಕರ್ ಅವರು ಹೇಳಿದರು. ಇವತ್ತು ನಮ್ಮಲ್ಲಿ ದಕ್ಷಿಣ ಕಾಶಿ ಅಂತಲೇ ಇವತ್ತು ಪವಿತ್ರವಾಗಿರ್ತಕ್ಕಂಥ ಪಾಪಾಗ್ನಿ ಕ್ಷೇತ್ರದಲ್ಲಿ ಸುಮಾರು 13 ಜೊತೆಗಳು ನವ ದಂಪತಿಗಳು ಇವತ್ತು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡುವಂಥ ಸುಖ ಸಂದರ್ಭದಲ್ಲಿ ಇವತ್ತು ಇಲ್ಲಿನ ಆಯೋಜಕರು ನನಗೂ ಕೂಡ ಈ ಒಂದು ಅಂತರ್ಜಾತಿ ಮತ್ತು ಸಾಮೂಹಿಕ ವಿವಾಹಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು. ನಾನು ಕೂಡ ದಂಪತಿ ಸಮೇತ, ನಮ್ಮ ಪತ್ನಿ ಸಮೇತ ನಾನು ಬಂದಿದ್ದೇನೆ. ಬಂದು ನಾವು ಕೂಡ ಅವರಿಗೆ ತಾಳಿ ಭಾಗ್ಯವನ್ನು ಕೊಡಲಿಕ್ಕೆ, ನನಗೆ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ನವ ದಂಪತಿಗಳು ಮೊದಲನೇದಾಗಿ ಭಗವಂತನಲ್ಲಿ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಯ ಆಶೀರ್ವಾದ ಅವ್ರ ಮೇಲಿರಲಿ. 100 ವರ್ಷಗಳ ಕಾಲ ಸಂತೋಷವಾಗಿ ಸುಖದಿಂದ ಅವರೆಲ್ಲ ಕೂಡ ಆನಂದದಿಂದ ಜೀವನದಲ್ಲಿ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಮತ್ತು ಈಗಾಗಲೇ ಹೇಳ್ದಂಗೆ ಅಂತರ್ಜಾತಿ ವಿವಾಹಗಳಿಗೆ ನಾವು ಜಾತಿಯನ್ನು ಈ ದೇಶದಿಂದ ಹೊರಹಾಕಬೇಕು, ಜಾತಿಯೇ ನಮ್ಮ ಮೊದಲ ಶತ್ರು ಅಂತ ನಾವೆಲ್ಲ ಕೂಡ ಹೇಳ್ತೀವಿ. ಆದರೆ ಅದು ಮಾತಿಗೆ ಸೀಮಿತ ಆಗದಿರ ಇವತ್ತು ಕೃತಿಯಲ್ಲಿ ನಮ್ಮ ಆಯೋಜಕರು ಚಂದ್ರಶೇಖರ್ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು ಇವರೆಲ್ಲ ಕೂಡ ಮಾಡಿದ್ದಾರೆ. ನಮ್ಮ ಭಾಳಷ್ಟು ನಮ್ಮ ಹಿರಿಯ ಗುರುಗಳು, ನಮ್ಮ ನಿಡಬಾವಡಿ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ಅವರ ಆಶೀರ್ವಾದ ಕೂಡ ದಂಪತಿಗಳಲ್ಲಿದೆ. ಹಾಗಾಗಿ ಇದೊಂದು ಹೊಸ ಒಂದು ಪ್ರಯೋಗ ಇಂಥ ಪ್ರಯೋಗಗಳು ಆಗ್ತಾ ಇರಬೇಕು ಸಮಾಜದಲ್ಲಿ. ಆಗ ಮಾತ್ರ ಜಾತಿನ ತೊಲಗಿಸಲಿಕ್ಕೆ ನಮ್ಮ ಸಮಾಜದಿಂದ ಯಾವ ಕಂಟಕವಾಗಿ ಪರಿಮಣಿಸಿದೆ ಇವತ್ತು ಜಾತಿ ಅನ್ನುವಂಥ ವ್ಯವಸ್ಥೆ ಅಂತ ಹೇಳ್ಬಾರ್ದು, ಅವ್ಯವಸ್ಥೆ, ಇದೆಲ್ಲ ಕೂಡ ದೂರ ಮಾಡಬೇಕು ಅಂತಂದರೆ ಇಂಥ ಅಂತರ್ಜಾತಿ ವಿವಾಹಗಳಿಗೆ ನಮ್ಮಂಥವರು ವಿಶೇಷವಾದಂಥ ಒಂದು ಪ್ರೋತ್ಸಾಹವನ್ನು ಅದಕ್ಕೆ ಕೊಡಬೇಕಾಗ್ತದೆ, ಸಹಕಾರ ಕೊಡಬೇಕಾಗ್ತದೆ. ಇದು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ನಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ಬಂದಿರತಕ್ಕಂಥ ಎಲ್ರಿಗೂ, ನಮ್ಮೆಲ್ಲ ಮುಖಂಡರುಗಳು ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಇವತ್ತು ಚುನಾಯಿತ ಪ್ರತಿನಿಧಿಗಳು, ಅವರ ಸಂಬಂಧದವರು, ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಸುಮಾರು 13 ನವದಂಪತಿಗಳು ಇವತ್ತು ಹೊಸ ಅವರ ಒಂದು ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ, ಕರ್ನಾಟಕ ಪುಲಿಕೇಶಿ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಾಗೂ ರಾಜಕೀಯ ಮುಖಂಡರು, ಕಳವಾರ ಗ್ರಾಮಸ್ಥರು, ಪಾಪಾಗ್ನಿ ಮಠದ ಸದಸ್ಯರು, ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.